ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಬ್ಲಾಗು ವಿಶೇಷ ಏನು ಅಂತಂದರೆ, ನಾವು ಇವತ್ತು ಮಂಗಳವಾರ ಆಗಿರೋದ್ರಿಂದ ಮುಕ್ತಿನಾಗ ಟೆಂಪಲ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಮುಕ್ತಿನಾಗ ಟೆಂಪಲು ನಮ್ಮ ಮನೆಯಿಂದ 45 ನಿಮಿಷ ಆಗುತ್ತೆ. ಸುಮಾರು 18 ಕಿಲೋಮೀಟ್ರ್ ಇದೆ. ಹಾಗೆ ನಾವು ಮೇಯ್ನ್ ರೋಡಿಂದ ಹೋಗೋದಾದರೆ ಸ್ವಲ್ಪ ಟ್ರಾಫಿಕ್ ಇರುತ್ತೆ, ಹಾಗೆ ಸಿಗ್ನಲ್ಲಿ ಕೂಡ ಸಿಗಾಕೊತೀವಿ ಅಂತ ಹೇಳಿಬಿಟ್ಟು ನಾವು ಯೂನಿವರ್ಸಿಟಿ ಒಳಗಡೆ ಹೋಗ್ತಾಯಿದ್ದೀವಿ. ಯೂನಿವರ್ಸಿಟಿ ಒಳಗಡೆ ಹೋದರೆ, ಬೆಂಗಳೂರು ಯೂನಿವರ್ಸಿಟಿ ಒಳಗಡೆ ಹೋದರೆ ನಮ್ಮ ಮನೆಗೆ ತುಂಬಾ ಹತ್ರ ಆಗುತ್ತೆ. ಹಾಗೆ ನೋಡೋಕ್ಕೆ ಕೂಡ ತುಂಬ ಚೆನ್ನಾಗಿರುತ್ತೆ. ಸುತ್ತಲೂ ಗ್ರೀನರಿ ಇರುತ್ತೆ. ನೋಡೋಕ್ಕೆ ಒಂಥರ ನನಗೆ ತುಂಬ ಇಷ್ಟ ಗ್ರೀನರಿ ಅಂದರೆ. ನನ್ನ ವಿಡಿಯೋಗಳನ್ನ ಯಾರೆಲ್ಲ ನೋಡಿರ್ತೀರೋ ಅವರಿಗೆ ಖಂಡಿತವಾಗ್ಲೂ ಗೊತ್ತಾಗಿರುತ್ತೆ. ಸೊ ನನಗೆ ಗಿಡಗಳು ಅಂದರೆ ತುಂಬಾ ಇಷ್ಟ. ಹಾಗೆ ನಾನು ಪರಿಸರ ಪ್ರೇಮಿ ಆಗಿರೋದ್ರಿಂದ ನಾನು ಆದಷ್ಟು ಕೆಂಗೇರಿ ಕಡೆ ಹೋಗೋದಾದರೆ ಅಥವಾ ಇಲ್ಲಿ ಮೈಸೂರು ರೋಡ್ಗೆಲ್ಲ ಹೋಗ್ಬೇಕಂತಂದರೆ, ಮೈಸೂರಿಗೆ ಹೋಗ್ಬೇಕಂದ್ರೆ ಯಾವಾಗಲೂ ಅಷ್ಟೇ ನಾವು ಯೂನಿವರ್ಸಿಟಿ ಮೂಲಕನೇ ಪಾಸ್ ಆಗ್ತೀವಿ. ಅಲ್ಲಿ ನೋಡೋಕ್ಕೆ ಕೂಡ ತುಂಬ ಚೆನ್ನಾಗಿರುತ್ತೆ. ಸಿಕ್ಕಾಪಟ್ಟೆ ನವಿಲುಗಳಿದೆ. ಹಾಗೆ ಒಂದು ಎಲ್ಲೋ ಸಿಟಿ ಸೆಂಟ್ರಲ್ಲಿ ಇದ್ದೀವಿ ಅಂತ ಫೀಲೇ ಬರಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಹಾಗಾಗಿ ಸೊ ಹೋಗಬೇಕಾದ್ರೆ ನಾವು ಅದೇ ಆನ್ ದ ವೇ ಅಲ್ಲೇ ಹೋಗೋದು. ಸೊ ಇದು ಬಂದುಬಿಟ್ಟು ನಾವು ಯೂನಿವರ್ಸಿಟಿ ವೆಸ್ಟ್ ಗೇಟು ಕೂಡ ಸಿಗುತ್ತೆ. ತುಂಬ ಜನ ಕೇಳ್ತಿದ್ರಿ ನನ್ನ ವಿಡಿಯೋ ನೋಡಿದಾಗ ಎಲ್ಲರೂ, ನೀವು ಎಲ್ಲಿಂದ ತೊಗೊಬರ್ತೀರ ಇಷ್ಟೊಂದು ಗಿಡಗಳನ್ನ, ಎಲ್ಲ ಗಿಡ ಹಾಕಿರ್ತೀರಲ್ಲ ಅಂತ. ಪ್ರತಿಯೊಂದು ಮೆಡಿಸಿನಲ್ ಪ್ಲ್ಯಾಂಟ್ಗಳು ಎಲ್ಲದನ್ನು ನಾನು ಇಲ್ಲಿ ಯೂನಿವರ್ಸಿಟಿ ವೆಸ್ಟ್ ಗೇಟಲ್ಲಿ ಮುಂದೆ ಹೋದರೆ, ವೆಸ್ಟ್ ಗೇಟ್ ದಾಟಿ ಮುಂದೆ ಹೋದರೆ ಅಲ್ಲಿ ಧನ್ವಂತರಿ ವನ ಅಂತ ಇದೆ. ಅದು ಬಂದುಬಿಟ್ಟು ತೋಟಗಾರಿಕೆ ಆಫೀಸಿಂದ ಇದೆ. ಅದು ಸುಮಾರು ದೊಡ್ಡದಾಗಿದೆ. ಅಲ್ಲಿ ಬಂದುಬಿಟ್ಟು ಗಿಡಗಳೆಲ್ಲ ಬರೀ 5ರಿಂದ 6 ರೂಪಾಯಿಗೆ ಒಳ್ಳೊಳ್ಳೆ ಗಿಡಗಳು ಸಿಗುತ್ತೆ. ಮೆಡಿಸಿನಲ್ ಪ್ಲ್ಯಾಂಟ್ ಸಿಗುತ್ತೆ, ಹೂವಿನ ಗಿಡಗಳು ಸಿಗುತ್ತೆ. ನಿಮಗೆ ಯಾರಿಗೆಲ್ಲ ಬೇಕು, ಗಿಡಗಳು ಬೇಕು, ಕಡಿಮೆ ಬೆಲೆ ಬೇಕು, ಜಾಸ್ತಿ ಬೇಕು ಅನ್ನೋರು, ರಿಟರ್ನ್ ಗಿಫ್ಟ್ ಕೊಡಬೇಕು ಅನ್ನೋರು ಬೇಕಿದ್ರೆ ಅಲ್ಲೋಗಿ ತೊಗೊಬೋದು. ತುಂಬಾ ಚೆನ್ನಾಗಿರುತ್ತೆ. ನಾನು ಯಾವಾಗಲೂ ಅಲ್ಲೇ ಹೋಗಿ ತೊಗೊತೀನಿ. ಹಾಗೆ ಆನ್ ದ ವೇ ಹೋಗ್ತಾ ದಾರಿಯಲ್ಲಿ ಅದನ್ನು ಕೂಡ ನಿಮಗೆ ತೋರಿಸ್ತೀನಿ. ಈಗ ನಾವು ಬಂದ್ವಿ, ಯೂನಿವರ್ಸಿಟಿ ಒಳಗಡೆ ಬಂದ್ವಿ. ಯೂನಿವರ್ಸಿಟಿ ಒಳಗಡೆ ಒಂದು ಎಂಟ್ರ್ ಆಗ್ತಿದ್ದಂಗೆ ಏನೋ ಒಂದು ಗುಡ್ ಫೀಲ್ ಅನಿಸುತ್ತೆ ನನಗೆ. ಯಾವಾಗಲೂ ಅಷ್ಟೇ ಈ ಜನಗಳು, ಬಿಲ್ಡಿಂಗ್ಗಳು ನೋಡೋಕ್ಕಿಂತ ಈ ಗಿಡ ಮರಗಳ ಮಧ್ಯೆ ಹೋಗೋದು, ಪರಿಸರ ಅಂದರೆ ನನಗೊಂಥರ ತುಂಬಾ ಇಷ್ಟ. ಹಾಗಾಗಿ ನನಗೆ ಹಾಗೆ ಅನ್ನಿಸ್ತು, ಹಾಗೆ ಹೇಳಿದೆ ಅಷ್ಟೇ. ಬನ್ನಿ, ಇವತ್ತು ನಾವು ಮುಕ್ತಿನಾಗ ಟೆಂಪಲ್ಗೆ ಹೋಗ್ಬಿಟ್ಟು ಹಾಗೆ ಸ್ವಲ್ಪ ನರ್ಸರಿಗೆ ಹೋಗೋದಿದೆ. ಸಾಧ್ಯವಾದರೆ ಹೋಗ್ತೀವಿ ನರ್ಸರಿಗೆ, ಇಲ್ಲ ಟೈಮ್ ಆಯ್ತಂದರೆ ಬೇಗ ಬಂದುಬಿಡ್ತೀವಿ. ಮಗ ಬೇರೆ ಸ್ಕೂಲಿಂದ ಬರೋದಿದೆ. ಹಾಗಾಗಿ ಸೊ ಹಾಗೆ ನೋಡಿ ಇಲ್ಲಿ ಯಾವ ಥರ ಇದೆ ಅಂತೇಳಿ ನೋಡಿ. ಈ ಥರ ಪರಿಸರ ಇರುತ್ತೆ. ಬೆಂಗಳೂರು ಸಿಟಿ ಸೆಂಟ್ರಲ್ ಇದ್ದೀವಿ ಅಂತ ನಮಗೆ ಫೀಲೇ ಅನಿಸಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಸೊ ನನಗೆ ಯಾವಾಗಲೂ ಅಷ್ಟೇ ಇಲ್ಲಿ ಹೋಗೋದು ಅಂದರೆ ಏನೋ ಒಂಥರ ಖುಷಿ ಆಗುತ್ತೆ. ಹಾಗಾಗಿ ನಾನು ಸಂಡೇ ಯಾವಾಗಾದರೂ ಫ್ರೀ ಸಿಕ್ಕಿದಾಗ ಸಂಜೆ ಟೈಮು ಇಲ್ಲ ಬೆಳಗ್ಗೆ ವಾಕಿಂಗ್ ಕೂಡ ಇಲ್ಲಿ ಬರ್ತಾ ಇರ್ತೀವಿ ಅವಾಗವಾಗ. ಸೊ ಹಾಗೆ ನಾವು ಇಲ್ಲಿ ಯೂನಿವರ್ಸಿಟಿ ಮೇಯ್ನ್ ರೋಡ್ಗೆ ಜಾಯಿನ್ ಆದರೆ ನಾವು ರೈಟ್ ತಿರುಗಬೇಕಾಗುತ್ತೆ. ಸೊ ರೈಟ್ ತಿರುಗಿದಾಗ ಅಲ್ಲೇ ನಮಗೆ ಯೂನಿವರ್ಸಿಟಿ ವೆಸ್ಟ್ ಗೇಟ್ ಕೂಡ ಸಿಗುತ್ತೆ. ಬನ್ನಿ ಈಗ ಹೋಗೋಣ. ಡೇ ಟೈಮಲ್ಲಿ ಸ್ವಲ್ಪ ವೆಹಿಕಲ್ಗಳು ಜಾಸ್ತಿ ಇರುತ್ತೆ. ಬಟ್ ಏನೋ ಅರ್ಲಿ ಮಾರ್ನಿಂಗು ಅಥವಾ ಈವ್ನಿಂಗ್ ಸ್ವಲ್ಪ ಕಡಿಮೆ ಇರುತ್ತೆ. ಈವ್ನಿಂಗು ಜಾಸ್ತಿ ಇರುತ್ತೆ, ಅರ್ಲಿ ಮಾರ್ನಿಂಗ್ ತುಂಬ ಚೆನ್ನಾಗಿರುತ್ತೆ ವಾಕಿಂಗ್ ಮಾಡೋಕ್ಕೆ. ಆವಾಗ ವೆಹಿಕಲ್ಗಳೆಲ್ಲ ತುಂಬ ಕಡಿಮೆ ಇರುತ್ತೆ. ಸೊ ವಾಕ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇದು ಬಂದುಬಿಟ್ಟು ಯೂನಿವರ್ಸಿಟಿ ಮೇಯ್ನ್ ರೋಡ್ಗೆ ಹೀಗೆ ಸ್ಟ್ರೈಟ್ ಹೋದರೆ ನಾವು ರಾಜರಾಜೇಶ್ವರಿ ನಗರ ಆರ್ಚ್ ಹತ್ರ ಕನೆಕ್ಟ್ ಆಗ್ತೀವಿ ಮೈಸೂರು ರೋಡ್ಗೆ. ಸೊ ಹಾಗೆ ನಾವು ರೈಟ್ಗೆ ತಿರುಗಿದ್ರೆ ನಾವು ಉಳ್ಳಾಲ್ ಮೇಯ್ನ್ ರೋಡ್ಗೆ ಜಾಯಿನ್ ಆಗ್ತೀವಿ, ಕೆಂಗೇರಿಗೆ ಹೋಗ್ಬೋದು ಹಾಗೆ. ಸೊ ಇಲ್ಲಿ ನಾವು ರೈಟ್ ತಿರುಗಿದ್ರೆ ಇಲ್ಲಿ ಯೂನಿವರ್ಸಿಟಿ ವೆಸ್ಟ್ ಗೇಟ್ ಎಲ್ಲಿ ಬರುತ್ತೆ ಅಂತ ತುಂಬ ಜನ ಕೇಳ್ತಾ ಇದ್ದರೆ, ಹಾಗಾಗಿ ಈ ವಿಡಿಯೋ ನಾನು ತೋರಿಸ್ತಾ ಇರೋದು ನಿಮಗೆ. ಇಲ್ಲಿ ಮುಂದೆ ಒಂದು ಸರ್ಕಲ್ ಬರುತ್ತೆ, ಆ ಸರ್ಕಲಲ್ಲಿ ನಾವು ರೈಟ್ ತೊಗೊಬೇಕು. ಅಲ್ಲಿ ಯೂನಿವರ್ಸಿಟಿ ವೆಸ್ಟ್ ಗೇಟ್ ಯಾರು ಕೇಳಿದ್ರು ಹೇಳ್ತಾರೆ, ಗೊತ್ತಿರುತ್ತೆ. ಸಾಮಾನ್ಯವಾಗಿ ಗೊತ್ತಿಲ್ಲ ಅಂದವರು ಬೇಕಿದ್ರೆ ನೀವು ಗೂಗಲ್ ಮ್ಯಾಪ್ ಬೇಕಾದ್ರೂ ಹಾಕ್ಕೊಂಡು ಹೋಗ್ಬೋದು. ಹಾಗೆ ನೋಡಿ, ಇಲ್ಲಿ ಸರ್ಕಲ್ ಸಿಕ್ತಲ್ವ, ಇಲ್ಲಿ ರೈಟ್ ಸೈಡಿಗೆ ಹೋದರೆ ನಾವು ಯೂನಿವರ್ಸಿಟಿ ವೆಸ್ಟ್ ಗೇಟ್ ಹತ್ರ ತಲುಪ್ತೀವಿ. ಹಾಗೆ ಇನ್ನೊಂದು ಮುಖ್ಯವಾದ ವಿಷಯ ಹೇಳಲೇಬೇಕು ಅಂತಂದರೆ, ಈ ಮುಕ್ತಿನಾಗ ದೇವಸ್ಥಾನ ಐತಿಹಾಸಿಕ ಹಿನ್ನೆಲೆ ಇಲ್ಲದೆ ಹೋದರೂ ಕೂಡ ತುಂಬ ಸತ್ಯ ಇದೆ ಅಂತ ಅನಿಸುತ್ತೆ ನನಗೆ. ಯಾಕಂದರೆ ನಾನು ಸುಮಾರು ಸಲ ಹೋದಾಗ ನಾನು ಅಂದ್ಕೊಂಡಂತಹ ಎಲ್ಲ ಕೆಲಸಗಳು ಆಗಿದೆ. ಹಾಗೆ ಮತ್ತೆ ಇನ್ನೊಂದು ಹೇಳಬೇಕು ಅಂತಂದರೆ, ಈ ದೇವಸ್ಥಾನ ಬಂದ್ಬಿಟ್ಟು 1999ರಲ್ಲಿ ಈ ದೇವಸ್ಥಾನ ಪ್ರತಿಷ್ಠಾಪನೆ ಆಗಿದೆ. ಅದಕ್ಕೂ ಮೊದಲು ಇಲ್ಲಿ ಸುಬ್ರಹ್ಮಣ್ಯ ಶಾಸ್ತ್ರಿ ಅನ್ನೋರು ವಿಜಯ ಕಾಲೇಜಿನ ಪ್ರೊಫೆಸರ್ ಆಗಿರ್ತಾರೆ. ಅವರ ಕನಸಲ್ಲಿ ಬಂದು ತುಂಬ
ಸುಬ್ರಹ್ಮಣ್ಯ ಸ್ವಾಮಿ ಹೇಳ್ತಾ ಇರ್ತಾರೆ, ಈ ಜಾಗದಲ್ಲಿ ಪ್ರತಿಷ್ಠಾಪನೆ ಮಾಡಿ ಇಲ್ಲಿ ನಿಲ್ಲಿಸ್ತೀನಿ ಅಂತ ಕನಸಲ್ಲಿ ಬಂದು ಪದೇ ಪದೇ ಹೇಳ್ತಿರೋದ್ರಿಂದ ಅಲ್ಲಿ ಒಂದು ಜಾಗನ ಆ ದೇವರು ಗುರುತಿಸ್ತಾರೆ ಕನಸಲ್ಲಿ ಬಂದು. ಆ ಜಾಗದಲ್ಲೇ ಈ ಮುಕ್ತಿನಾಗ ದೇವಸ್ಥಾನನ ನಿರ್ಮಿಸಿದ್ದಾರೆ. ಈಗ ಅವರು ಸುಬ್ರಹ್ಮಣ್ಯ ಶಾಸ್ತ್ರಿಗಳು ಇಲ್ಲ, ಅವರ ಪತ್ನಿ ಗೌರಿ ಅಮ್ಮ ಅವರು ಇದನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅವರು ಕೂಡ ಜಾತಕ ಕೂಡ ನೋಡ್ತಾರೆ, ಅದರ ಜೊತೆಗೆ ಈ ಅವರು ವೈದ್ಯರು ಕೂಡ ಆಗಿದ್ದಾರೆ, ಆಯುರ್ವೇದ ವೈದ್ಯರು ಕೂಡ ಆಗಿದ್ದಾರೆ. ಅದು ಕೂಡ ಏನೇ ಆರೋಗ್ಯ ಸಮಸ್ಯೆಗಳಿದ್ರೂ ಕೂಡ ಅದನ್ನು ಕೂಡ ಅವರು ನೋಡ್ತಾರೆ. ಅದ್ರ ಜೊತೆಗೆ ಇನ್ನೊಂದು ಮುಖ್ಯವಾಗಿ ಹೇಳಬೇಕಂದ್ರೆ ಆ ದೇವಸ್ಥಾನ ಬಂದ್ಬಿಟ್ಟು ನಾಗರಾಜನ ಪ್ರತಿಷ್ಠಾಪನೆ ಮಾಡಿದ್ದಾರೆ. 7 ಅಡಿ ನಾಗರಾಜ ಮೇಯ್ನಾಗಿ ಟೆಂಪಲಲ್ಲಿ ಇರೋವಂಥದ್ದು. ಅದು ಸುಮಾರು 17 ಅಡಿ ಎತ್ತರ ಇರುವಂತಹ ಏಕಶಿಲಾ ಮೂರ್ತಿ ಆಗಿರುತ್ತೆ. ನೋಡೋಕ್ಕೆ ತುಂಬಾ ಸುಂದರವಾಗಿದೆ. ಆ ಸ್ಥಳದಲ್ಲಿ ಬಂದು ಯಾವುದೇ ರೀತಿಯಾದಂತಹ ನಮ್ಮ ಜಾತಕದಲ್ಲಿ ಅಥವಾ ನಮಗೆ ಯಾವುದಾದ್ರೂ ನಾಗದೋಷಗಳಿದ್ದರೆ ಅಥವಾ ಸುಬ್ರಹ್ಮಣ್ಯಂಗೆ ಸಂಬಂಧಪಟ್ಟಂತಹ ಏನೇ ದೋಷಗಳಿದ್ರೂ ಕೂಡ ಅಲ್ಲಿ ಯಾಗಗಳು ಮಾಡೋ ಮೂಲಕ ಪರಿಹರಿಸ್ಕೊಡ್ತಾರೆ, ಏನಾದ್ರು ಸಮಸ್ಯೆಗಳಿದ್ದರೆ. ಹಾಗೆ ಅಲ್ಲಿ ಪೂಜೆಗಳು ಕೂಡ ಮಾಡಿಸ್ಕೊಡ್ತಾರೆ. ನನಗೆ ತುಂಬಾ ನಂಬಿಕೆ ಇದೆ, ಹಾಗಾಗಿ ನಾನು ಆವಾಗವಾಗ ಹೋಗ್ತಾ ಇರ್ತೀನಿ. ಒಬ್ಬೊಬ್ಬರು ನಂಬಿಕೆ ಒಂದೊಂದು ರೀತಿಯಾಗಿ. ಹಾಗೆ ಮಂಗಳವಾರದ ದಿನ ಇಲ್ಲಿ ವಿಶೇಷವಾಗಿ ಬಸ್ ಸೌಲಭ್ಯ ಕೂಡ ಇದೆ ಮುಕ್ತಿನಾಗ ದೇವಾಲಯಕ್ಕೆ ಕೂಡ. ಇಲ್ಲ ನಾವು ಬಸ್ ಮೂಲಕ ಹೋಗ್ತೀವಿ ಬೇರೆ ದಿನ ಅನ್ನೋರಿಗೆ ರಾಮವಳ್ಳಿ ಹೋಗೋ ಮಾರ್ಗದಲ್ಲಿ ನಮಗೆ ಅಲ್ಲಿ ಸ್ಟಾಪ್ ಕೂಡ ಕೊಡ್ತಾರೆ ಮುಕ್ತಿನಾಗಕ್ಕೆ ಹೋಗೋಕ್ಕೆ. ಆವಾಗ ಕೂಡ ನಾವು ಹೋಗ್ಬೋದು. ನಾವು ಇಲ್ಲಿ ಮೇನ್ ರೋಡಲ್ಲಿ ಹೋಗ್ತೀವಿ ಮೈಸೂರು ರೋಡಲ್ಲಿ ಅನ್ನೋರಿಗೆ ಕೆಂಗೇರಿ ಬಸ್ ಸ್ಟ್ಯಾಂಡಿಗೆ ಹೋದರೆ ಅಲ್ಲಿ ರಾಮವಳ್ಳಿಗೆ ಬಸ್ ಸಿಗುತ್ತೆ, ಆ ಬಸ್ ಹತ್ಕೊಂಡು ಹೋಗ್ಬೋದು. ಇಲ್ಲ ಮಂಗಳವಾರನೇ ನಾವು ಹೋಗ್ತೀವಿ ಅನ್ನೋಂಗಿದ್ರೆ ಕೆಂಗೇರಿ ಬಸ್ ಸ್ಟಾಪ್ಗೆ ಹೋದರೆ ಅಲ್ಲಿ ಮುಕ್ತಿನಾಗ ದೇವಾಲಯಕ್ಕೆ ವಿಶೇಷ ಬಸ್ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಮತ್ತು ಅಲ್ಲಿ ಭಾನುವಾರ ಹಾಗೆ ಮಂಗಳವಾರ ಕೂಡ ಈ ಅನ್ನ ಸಂತರ್ಪಣೆ ಕೂಡ ಇರುತ್ತೆ ಅಲ್ಲಿ ಬಂದಂತಹ ಭಕ್ತಾದಿಗಳಿಗೆಲ್ಲ. ಸೊ ತುಂಬ ವಿಶಾಲವಾದಂತಹ ಜಾಗ, ತುಂಬ ದೊಡ್ಡದಾಗಿ ಕಟ್ಟಿದ್ದಾರೆ. ಇನ್ನೂ ಕೂಡ ತುಂಬಾ ಕಟ್ತಾ ಇದ್ದಾರೆ ಕೂಡ, ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ನನಗೆ ತುಂಬಾ ಒಂಥರ ವಿಶಾಲವಾಗಿದೆ, ಜನಸಂದಣಿ ಇಲ್ಲ, ಸುತ್ತಲೂ ತೋಟಗಳಿದೆ, ಮಧ್ಯದಲ್ಲಿ ದೇವಸ್ಥಾನ ಇರೋದು ಒಂಥರ ಮನಸ್ಸಿಗೆ ನೆಮ್ಮದಿ ಅಂತ ಅನಿಸುತ್ತೆ ಆ ವಾತಾವರಣ ಮೇಯ್ನಾಗಿ. ಸೊ ಹಾಗಾಗಿ ನಾನು ಯಾವಾಗ ಫ್ರೀ ಸಿಗುತ್ತೆ ಅಥವಾ ಬೋರ್ ಅನಿಸಿದಾಗ ಅಥವಾ ಹೋಗಬೇಕು ಅಂತ ಅನ್ನಿಸ್ದಾಗೆಲ್ಲ ನಾನು ಹೋಗ್ತಾ ಇರ್ತೀನಿ. ಸೊ ಯಾರೆಲ್ಲ ಬೆಂಗಳೂರು ಸುತ್ತಮುತ್ತ ಇರ್ತೀರಾ ಅಂಥವರು ಖಂಡಿತವಾಗ್ಲೂ ಒಂದ್ಸಲಿ ಹೋಗಲೇಬೇಕಾದಂತಹ ದೇವಸ್ಥಾನ ಅದು, ಒಂದ್ಸಲಿ ನೋಡಲೇಬೇಕಾದಂತಹ ದೇವಸ್ಥಾನ ಅಂತ ನನಗನ್ಸುತ್ತೆ. ಹಾಗಾಗಿ ನೀವು ಆನ್ ದ ವೇ ಹೋಗ್ತಾ ದಾರಿಲಿ ಬೇಕಿದ್ರೆ ನೀವು ನರ್ಸರಿಗಳು ಸಿಗುತ್ತೆ, ಗಿಡಗಳು ಬೇಕಂದರೆ ತೊಗೋಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೋಗೋರು ಗಿಡಗಳನ್ನ ನೋಡ್ಕೊಂಡು ತೊಗೊಂಡು ಬರ್ಬೋದು. ಅದೇ ರೀತಿಯಾಗಿ ದೇವಸ್ಥಾನ ಕೂಡ ಹೋಗಿ ದೇವ್ರ ದರ್ಶನ ಕೂಡ ಮಾಡಿ ಬರ್ಬೋದು. ನಾವು ದೇವಸ್ಥಾನನ ರೀಚ್ ಆದ್ವಿ. ಸೊ ಇಲ್ಲಿ ದೇವಸ್ಥಾನನ ರೀಚ್ ಆದಾಗ ಫಸ್ಟು ಆದಿನಾಗ ಅಂತ ಇದೆ, ಆ ದೇವಸ್ಥಾನದಲ್ಲಿ ಇಲ್ಲಿ ಫಸ್ಟು ನಾವು ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು, ಇಲ್ಲಿ ಹುತ್ತ ಇದೆ, ಅಲ್ಲಿ ನಾವು ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಮೇನ್ ಟೆಂಪಲ್ಗೆ ಹೋಗ್ತೀವಿ. ಮೇನ್ ಟೆಂಪಲ್ಲು ಪಕ್ಕದಲ್ಲೇ ಇದೆ, ಒಂದೇ ಬೌಂಡ್ರಿಲಿ ಎಲ್ಲ ಇರೋ ಅಂಥದ್ದು. ಇಲ್ಲಿ ಯಾಗಶಾಲಾ ಅಂತ ಇದೆ, ಇಲ್ಲಿ ನಾವು ಏನಾದ್ರು ದೋಷ ಇದ್ದರೆ ಹೋಮ ಪೂಜೆ ಏನಾದರೂ ಮಾಡಿಸೋದಿದ್ರೆ ಮಾಡಿಕೊಡ್ತಾರೆ. ಹಾಗೆ ನಾವು ಇಲ್ಲಿ ಮೇನ್ ಟೆಂಪಲ್ಗೆ ಬಂದುಬಿಟ್ಟು ನೋಡಿ, ಈ ಕಡೆ ಸೈಡು ಮೇನ್ ಟೆಂಪಲ್ ಇದೆ. ನಾನು ದೇವಸ್ಥಾನದ ಒಳಗಡೆ ಪೂರ್ತಿಯಾಗಿ ತೋರಿಸಲ್ಲ, ಯಾಕಂದರೆ ದೇವಸ್ಥಾನದ ಒಳಗಡೆ ಎಲ್ಲ ತೋರಿಸ್ತೀನಿ. ಹಾಗೆ ಗರ್ಭಗುಡಿಯಲ್ಲಿರೋ ಅಂತಹ ದೇವ್ರನ್ನ ಮಾತ್ರ ನಾನು ವಿಡಿಯೋ ತೆಗಿಯೋಕ್ಕೆ ಹೋಗಲ್ಲ, ಯಾಕಂದರೆ ಅಲ್ಲಿ ತೆಗಿಬಾರ್ದು ಅಂತ ಬೋರ್ಡ್ ಹಾಕಿರ್ತಾರೆ, ಸಾಮಾನ್ಯವಾಗಿ ನಾನು ನೋಡಿದ್ದೀನಿ ಹಾಗಾಗಿ. ಸೊ ಇಲ್ಲೆಲ್ಲ ನೋಡಿ ಎಲ್ಲ ನಾಗರಕಲ್ಲುಗಳೆಲ್ಲ ತುಂಬಾ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಯಾರಿಗೆಲ್ಲ ಏನಾದರೂ ದೋಷ ಇದ್ದರೆ ಮಾಡಿಸ್ತಾರೆ. ಹಾಗೆ ಮೇನ್ ಟೆಂಪಲಲ್ಲಿ ಬಂದು ದೇವರು ತುಂಬಾ ಚೆನ್ನಾಗಿದೆ ಕೂಡ. ಮಂಗಳವಾರ ಇಲ್ಲಿ ವಿಶೇಷವಾದಂತಹ ಪೂಜೆಗಳು ಕೂಡ ನಡೆಯುತ್ತೆ. ಸೊ ನಾವು ಇದನ್ನೆಲ್ಲ ನೋಡಿಕೊಂಡು ನಾವು ಹೊರಟ್ವಿ ಅಲ್ಲಿ ಮೇನ್ ಟೆಂಪಲ್ಗೆ. ಮೇನ್ ಟೆಂಪಲಲ್ಲಿ ನಾನು ದೇವ್ರದ್ದು ಫೋಟೋ ಕೂಡ ಹಾಕ್ತೀನಿ ಅಷ್ಟೇ. ಹಾಗೆ ಒಳಗಡೆ ನಾನು ವೀಡಿಯೋ ತೆಗಿಯೋಕ್ಕೆ ಹೋಗಲ್ಲ. ಸೊ ಒಳಗಡೆ ಈಗ ಹೋಗ್ತಾಯಿದ್ವಿ. ಇನ್ನೂ ತುಂಬಾ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಮುಂದೆ ಇನ್ನೂ ದೊಡ್ಡದಾಗಿ ಮಾಡ್ತಾ ಇದ್ದಾರೆ ಕೂಡ. ಇದು ಮೇನ್ ಮುಖ್ಯ ದ್ವಾರ ಆಗಿರುತ್ತೆ. ಸೊ ಈ ಮೂಲಕ ಹೋದರೆ ನೋಡಿ ಇಲ್ಲಿ ದೇವಸ್ಥಾನ ಒಳಗಡೆ ಹೋಗೋದಿದೆ ನಿಮಗೆ ಮತ್ತು ಇಲ್ಲಿ ಸುತ್ತಲೂ ಗಣೇಶ ಇದೆ, ಹಾಗೆ ಈಶ್ವರ, ಹಾಗೆ ಅಮ್ಮನವ್ರದ್ದು ಪಾರ್ವತಿ ಅಮ್ಮನವ್ರದ್ದು ದೇವಸ್ಥಾನ ಕೂಡ ಇದೆ. ಪುಟ್ಟದಾಗಿ ಮಾಡಿದ್ದಾರೆ, 4 ಮೂಲೆಯಲ್ಲೂ ಕೂಡ 4 ದೇವ್ರನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಮಧ್ಯದಲ್ಲಿ ಮುಕ್ತಿನಾಗ ಇದೆ, ನಾಗರಾಜ. ಅದನ್ನು ವೀಡಿಯೋನು ಹಾಕಿಲ್ಲ, ಫೋಟೋ ಹಾಕ್ತೀನಿ ನೋಡಿ. ಈಗ ದರ್ಶನಕ್ಕೆ ಹೊರಟ್ವಿ ಮೇಲೆ. ಈ ರೀತಿ ಗರ್ಭಗುಡಿಯಲ್ಲಿ ಸುಮಾರು 17 ಅಡಿ ಎತ್ತರ ಇರೋ ಅಂತಹ
ಈ ನಾಗರಾಜನ ಪ್ರತಿಷ್ಠಾಪನೆ ಮಾಡಿದರೆ ಆ ದರ್ಶನ ಎಲ್ಲ ಮುಗಿಸ್ಕೊಂಡು ಈಗ ಹೊರಗಡೆ ಬಂದ್ವಿ. ಹೊರಗಡೆ ಬಂದು ಸ್ವಲ್ಪ ಹೊತ್ತು ಅಲ್ಲೇ ಕೂತು ರಿಲ್ಯಾಕ್ಸ್ ಮಾಡಿ ನಂತರ ಒಂದು 10 ನಿಮಿಷ ಕೂತ್ಕೊಟ್ರೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಅನ್ನಿಸ್ತು. ಹಾಗಾಗಿ ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಬಿಟ್ಟು ನಂತರ ಹೊರಡ್ತಾ ಇದ್ವಿ. ನಾವು ಸ್ವಲ್ಪ ಬೇಗ ಬಂದ್ವಿ, ಹಾಗಾಗಿ ಅಷ್ಟು ಜನಗಳು ಯಾರೂ ಇರಲಿಲ್ಲ. ಹಾಗೆ ದರ್ಶನ ಕೂಡ ತುಂಬಾ ಚೆನ್ನಾಗಾಯಿತು ಕೂಡ. ಹಾಗೆ ಇಲ್ಲಿಂದ ಹೊರಡ್ತಾ ಇದ್ವಿ ಇನ್ನೇನು. ಹಾಗೆ ನೀವು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ಬೆಂಗಳೂರು ಸುತ್ತಮುತ್ತ ಇದ್ದೀರಾ ಅಂಥವ್ರು ಖಂಡಿತವಾಗ್ಲೂ ಒಂದ್ಸಲಿ ಈ ದೇವಸ್ಥಾನಕ್ಕೆ ದರ್ಶನ ಮಾಡಿ ಬನ್ನಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಧನ್ಯವಾದ.